ಜೊತೆಗೆ ಇದ್ದವರೇ ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಬೇಡ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣವನ್ನು ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯವರ ಶಾಪ ಎಂದಿಗೂ ಕೂಡ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದೇ ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ತುಂಬಾ ಭಯಂಕರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನೇ ಸಮಯ ಬಂದಾಗ, ಸಂದರ್ಭ ಎನ್ನುವುದು ಒದಗಿ ಬಂದಾಗ ಕೊಟ್ಟೇ ಕೊಡುತ್ತಾನೆ. ಕಾದು ನೋಡಿ ಅಷ್ಟೇ. ಜೀವನದಲ್ಲಿ ನಿಮಗೆ ಆಗಿರುವಂತಹ ಎಲ್ಲ ನೋವುಗಳಿಗೆ, ಎಲ್ಲ ಸಂಕಟಗಳಿಗೆ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೆಯೋ ಎಂದು ಯೋಚನೆಯನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡ. ಮೇಲೊಬ್ಬ ಇರುವನು ನಿನ್ನನ್ನು ಕಾಯಲು. ನಿನ್ನ ಕೆಲಸಗಳನ್ನು ನೀನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಆಗುತ್ತಿದೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಜೀವನದಲ್ಲಿ ಬೆಳೆಸಿಕೋ. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಎನ್ನುವಂತಹ ಧ್ವನಿ ಕೇಳಿ ಬರುತ್ತದೆ. ಆ ಧ್ವನಿಯು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನದ್ದೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಇರುವುದು ಎರಡೇ ದಿನ. ಒಂದು ನಿನ್ನ ಪರವಾಗಿರುವಂತಹ ದಿನವಾದರೆ ಇನ್ನೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ಪಡಬೇಡ. ವಿರುದ್ಧವಾಗಿರುವಂತಹ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಅಹಂಕಾರ ಬಾಳಿಗೆ ಶಾಶ್ವತವಾಗಿರುವಂತಹ ನಿಮ್ಮ ಜೀವನವನ್ನೇ ಹಾಳು ಮಾಡಿಬಿಡಬಹುದು. ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ. ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿದು ಬಿಡುತ್ತಾರೆ. ಹಾಗಾಗಿ ನೀವು ಸಾಧಕರಾಗಬೇಕು ಅಂದರೆ ಗುರಿ ಇಟ್ಟುಕೊಂಡು ಅದಕ್ಕೆ ಬೇಕಾಗಿರುವಂತಹ ನಿರಂತರವಾಗಿರುವಂತಹ ಪ್ರಯತ್ನ ಪಡುವಂತಹ ಮನೋಧೋರಣೆಯನ್ನು ಕೂಡ ಬೆಳೆಸಿಕೊಳ್ಳಬೇಕು. ಯಾರೂ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸವನ್ನು ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಯಾರೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದೇ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡ. ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರು ಇಂದಿನ ಕಾಲಮಾನದಲ್ಲಿ ಹೆಚ್ಚಾಗಿಯೇ ಇದ್ದಾರು. ನಾನು ವಿದ್ಯಾವಂತನಾಗಿದ್ದರೂ ಕೂಡ ವಿಧಿ ಹೇಗೆ ಬರೆದಿರುತ್ತದೆಯೋ ಹಾಗೆ ನನ್ನ ಜೀವನ ಎನ್ನುವುದು ಸಾಗುತ್ತದೆ. ನಿಂದಿಸಿ, ನೋಯಿಸಲಿ, ಶಪಿಸಲಿ, ಬೇಕಾದರೆ ಮನ ಬಂದಂತೆ ಕೂಗಾಡಲಿ, ನೀನು ಸುಮ್ಮನೆ ಇದ್ದು ಬಿಡು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯ ಪಾಠವನ್ನು ಜೀವನದಲ್ಲಿ ತಂದೇ ಕೊಡುತ್ತದೆ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಎನ್ನುವುದು ಬದಲಾಗಬೇಕು. ಮನಸ್ಥಿತಿಯೂ ಕೂಡ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಲೇಬೇಕು. ಪರಿಸ್ಥಿತಿಯೂ ಕೂಡ ಜೀವನದಲ್ಲಿ ಬದಲಾಗಬೇಕು ಅಂದರೆ ಕಾಲ ಎನ್ನುವುದು ಬದಲಾಗಲೇಬೇಕು. ಕಾಲವೂ ಕೂಡ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸಿಕೊಳ್ಳುವಂತಹ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ಇರುವಂತಹ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಒಳ್ಳೆಯವರಿಗೆ ಆಗಿರುವಂತಹ ಅನ್ಯಾಯಕ್ಕೆ ದೇವರು ಖಂಡಿತವಾಗಿಯೂ ಕೂಡ ಪರಿಹಾರವನ್ನು ಸೂಚಿಸುತ್ತಾನೆ. ಒಳ್ಳೆಯವರೇ ಆಗಲಿ ಕೆಟ್ಟವರೇ ಆಗಲಿ ನೀವು ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೆಯೋ ಅವರನ್ನು ನೀವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಪ್ರೀತಿಸುತ್ತಿದ್ದೀರಿ ಎಂದು ಅರ್ಥ. ನಿನಗೆ ಕರ್ಮವನ್ನು ಮಾಡುವ ಹಕ್ಕು ಮಾತ್ರವಿದೆ, ಆದರೆ ಅದರ ಫಲವನ್ನು ಕೇಳುವಂತಹ ಹಕ್ಕು ಇಲ್ಲ. ಫಲದ ಆಸೆಯಿಂದ ಕೆಲಸವನ್ನು ಮಾಡುವುದಕ್ಕೆ ಹೋಗಬೇಡ. ಯಶಸ್ಸು ವಿಫಲತೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸು. ಏಕೆಂದರೆ ಸಮತ್ವ ಮನೋಭಾವನೆಯೇ ನಿಜವಾದ ಯಶಸ್ಸು. ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಲೇಬೇಕು. ತಾಳ್ಮೆಯಿಂದ ಇರು, ಆಗ ನಿನಗಾದ ಅನ್ಯಾಯಕ್ಕೆಲ್ಲ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಾಲಚಕ್ರ ಎಲ್ಲರಿಗೂ ಕೂಡ ಒಂದೇ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀವು ಸತ್ಯವಾಗಿ ಇದ್ದಾಗ ಮಾತ್ರ ಕಣ್ಣುಗಳಿಂದ ನೀರು ಬರುತ್ತದೆ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಕೂಡ ಇರುವುದಿಲ್ಲ. ಏಕೆಂದರೆ ನೀವು ಸತ್ಯವನ್ನು ಹೇಳುತ್ತಿರುತ್ತೀರಿ.
ಹಾಗಾಗಿ ಸತ್ಯ ಎಂದರೆ ಬಹುತೇಕವಾಗಿ ಈಗಿನ ಜನಮಾನದಲ್ಲಿ ಯಾರಿಗೂ ಕೂಡ ಅದು ಇಷ್ಟ ಆಗುವುದೇ ಇಲ್ಲ. ಅದೇ ಅನ್ಯಾಯದ ಮಾತುಗಳನ್ನು, ದ್ರೋಹದ ಮಾತುಗಳನ್ನು, ಮೋಸದ ಮಾತುಗಳನ್ನು, ಸುಳ್ಳು ಮಾತುಗಳನ್ನು ಆಡುತ್ತಿರುವಂಥವರಿಗೆ ಈಗಿನ ಕಾಲ ಎನ್ನುವುದು ಅತಿಯಾಗಿ ಬೆಂಬಲವನ್ನು ಸೂಚಿಸುತ್ತಾರೆ. ಸಿಹಿ ಸುಳ್ಳನ್ನು ಮಾತನಾಡುವುದಕ್ಕಿಂತ ಕಹಿ ಸತ್ಯವನ್ನು ಮಾತನಾಡುವುದು ಉತ್ತಮ. ಆದರೆ ನಿಜ ಹೇಳುವುದರಿಂದ ಶತ್ರುಗಳು ಹೆಚ್ಚಾಗುತ್ತಾರೆ ಹೊರತು ಸುಳ್ಳನ್ನು ಹೇಳುವ ಸ್ನೇಹಿತರು ಅಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಪ್ರಪಂಚದಲ್ಲಿ ನಿಮಗಿಂತ ಸರಳ ಯಾವುದು ಕೂಡ ಇಲ್ಲ. ಆದರೆ ಅವರ ರಭಸಕ್ಕೆ ಎಲ್ಲವನ್ನ ಸೋಲಿಸುವಂತಹ ಸಾಮರ್ಥ್ಯ ಇದೆ. ನಿನ್ನಲ್ಲಿ ನೀನು ಸದೃಢನಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಯಾರೇ ಏನೇ ಹೇಳಿದರೂ ಕೂಡ ನಿನ್ನ ಮನಸ್ಥಿತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬಾರದು. ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಲಿ. ವೈರಿಯನ್ನ ಕೊಲ್ಲಬೇಕಾದರೆ ಅವನ ತಲೆಯನ್ನ ತೆಗೆಯಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ. ನಮ್ಮ ತಲೆಯಿಂದ ಅವರನ್ನ ತೆಗೆದರೆ ಸಾಕಾಗುತ್ತದೆ. ತಕ್ಷಣಕ್ಕೆ ಸುಳ್ಳು ಸತ್ಯದ ಮೇಲೆ ಸವಾರಿ ಮಾಡಿ ನಾನೇ ಗೆದ್ದೆ ಎಂದು ಭಾವಿಸಿದರೂ ಸಹ ಅದು ಶಾಶ್ವತ ಅಲ್ಲ. ಸುಳ್ಳಿನ ಪರದೆ ಸರಿದು ಹೋಗಿ ಸತ್ಯ ಬೆಳಕಿಗೆ ಬಂದೇ ಬರುತ್ತದೆ. ಏಕೆಂದರೆ ಸತ್ಯಕ್ಕೆ ಸಾವು ಎನ್ನುವುದು ಇಲ್ಲ. ಸುಳ್ಳಿಗೆ ಎಂದಿಗೂ ಕೂಡ ಜೀವನದಲ್ಲಿ ಸುಖ ಎನ್ನುವುದು ಇಲ್ಲವೇ ಇಲ್ಲ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಕಾಲಾನಂತರದಲ್ಲಿ ಬಂದು ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಚಿಂತೆಯನ್ನು ಮಾಡುವುದನ್ನು ಬಿಟ್ಟು ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ದುಃಖ ಪಡುವುದಕ್ಕೆ ಹೋಗಬೇಡ. ನಿನ್ನ ಜೊತೆಗೆ ದೇವರು ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದಾನೆ ಎನ್ನುವುದನ್ನು ಮರೆಯಲೇಬೇಡಿ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸು ನೋಯಿಸುತ್ತಾ ಇದ್ದರೂ ಕೂಡ ಆ ವ್ಯಕ್ತಿ ತಮ್ಮನ್ನು ಕ್ಷಮಿಸುತ್ತಾ ಇದ್ದಾನೆ ಎಂದು ಮತ್ತೆ ಮತ್ತೆ ನೋವನ್ನು ಕೊಡುತ್ತಾ ಇರುವುದು ಶತ ಮೂರ್ಖತನದ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣ ಕ್ಷಣವೂ ಕೂಡ ಪಾಪದ ಕೊಡ ಎಂಬುದು ತುಂಬಿಸುತ್ತಾ ಹೋಗುತ್ತಾನೆ. ನಿಜವಾದ ಪ್ರೀತಿ ಅಷ್ಟೇನು ಶುದ್ಧದಲ್ಲಿ ಹೇಳಲಾರದು. ಅದು ಸಮಯದಲ್ಲಿ, ನಂಬಿಕೆಯಲ್ಲಿ ಮತ್ತು ತಾಳ್ಮೆಯಲ್ಲಿ ತೋರಿಸಲ್ಪಡುತ್ತದೆ. ದ್ರೋಹ ಬಗೆದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೊಳೆತ ಹಣ್ಣುಗಳು ಮರದಿಂದ ತಾನಾಗಿಯೇ ಬೀಳುತ್ತದೆ ಎನ್ನುವುದನ್ನು. ಯಾರನ್ನೂ ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಸಮಯ ಸಂದರ್ಭ ಎನ್ನುವುದು ಎಲ್ಲರಿಗೂ ಕೂಡ ಬದಲಾಗಿಯೇ ಆಗುತ್ತದೆ. ನೀವು ಎಷ್ಟೇ ಉತ್ತಮವಾಗಿ ಇದ್ದರೂ ಕೂಡ ಅಲ್ಪಬುದ್ಧಿ ಇರುವವರ ನಡುವೆ ಇದ್ದರೆ ನೀವು ಮೌನಕ್ಕೆ ಬೆಲೆ ಇರುವುದಿಲ್ಲ. ಸೂಜಿಗೆ ಮುತ್ತಿಟ್ಟಂತೆ ಸದಾ ಜಾಗರೂಕತೆಯಿಂದ ಸಜ್ಜನರ ಸಂಘವನ್ನು ಮಾಡಬೇಕಾಗಿರುವುದು ಅವಶ್ಯಕ. ಯಾರು ನನ್ನಿಂದ ಇದು ಸಾಧ್ಯ ಅಂತ ಮುಂದೆ ಸಾಗುತ್ತಾನೆ ಆತನಿಗೆ ಖಂಡಿತ ಅದು ಸಾಧ್ಯವಾಗುತ್ತದೆ. ಯಾರು ನನ್ನಿಂದ ಇದು ಸಾಧ್ಯವಿಲ್ಲ ಅಂತ ಅಂದುಕೊಳ್ಳುತ್ತಾನೆಯೋ ಅದು ಅವನಿಗೆ ಸಾಧ್ಯವೇ ಇಲ್ಲ. ನೀನು ಏನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತದೆ. ನಿನ್ನ ಮನಸ್ಸಿನ ಮಾತನ್ನು ಕೇಳುವುದನ್ನು ಮೊದಲು ಕಲಿತುಕೋ. ಅವರಿಗೆ ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ನಿನಗೆ ಇಲ್ಲ. ಅದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಕರ್ಮ ಎನ್ನುವುದು ಹೇಳುತ್ತದೆ, ಕಾರಣ ಇಲ್ಲದೆ ಯಾರನ್ನೂ ಕೂಡ ಸುಮ್ಮನೆ ಕೆಣಕುವುದಕ್ಕೆ ಹೋಗಬೇಡ. ಅದರಂತೆ ಹಾಗೆಯೇ ಕಾರಣ ಇಲ್ಲದೆ ನಿನ್ನನ್ನು ಕೆಣಕಿದವರಿಗೆ ಎಂದಿಗೂ ಕೂಡ ಕರುಣೆಯನ್ನು ತೋರಿಸುವುದಕ್ಕೆ ಹೋಗಲೇಬೇಡ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವಂತಹ ದೊಡ್ಡ ಗುಣ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಅರಿವೇ ಇಲ್ಲದಂತೆ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಗೆಲ್ಲುವುದು ತಡವಾದರೂ ಕೂಡ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತೆ ಇರಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದ್ದ, ಮನಸ್ಸು ಮಿತ್ರನಾಗಿ ಇರಬಹುದು, ಆದರೆ ಮನಸ್ಸು ಎನ್ನುವುದು ಶತ್ರುವು ಕೂಡ ಆಗಬಹುದು. ಹಾಗಾಗಿ ಮನಸ್ಸನ್ನು ಮಿತ್ರ ರೂಪವನ್ನು ಘೋಷಿಸಿ, ಹಾಗೆಯೇ ಶತ್ರು ರೂಪದ ಮನಸ್ಸಿಗೆ ಹೆಚ್ಚು ಗಮನವನ್ನು ಕೊಡುವುದಕ್ಕೆ ಹೋಗಲೇಬೇಡಿ ಎಂದು. ಅರ್ಥಾತ್ ಒಳ್ಳೆಯದರ ಬಗ್ಗೆ ಮಾತ್ರ ನಾವು ಗಮನವನ್ನು ಹರಿಸಬೇಕು, ಕೆಟ್ಟದ್ದರ ಬಗ್ಗೆ ಅಷ್ಟು ಗಮನವನ್ನು ಕೊಡುವುದಕ್ಕೆ ಹೋಗಲೇಬಾರದು. ನಮ್ಮನ್ನು ಬೆಳೆಸುವವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಇರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ಎನ್ನುವುದು ತಿಳಿಯುವುದು.
ಕಷ್ಟ ಎಲ್ಲರಿಗೂ ಕೂಡ ಬರುತ್ತದೆ, ಆದರೆ ನೀನು ಆ ಪರಿಸ್ಥಿತಿಯನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯಾ ಅದೇ ನಿನ್ನ ಗೆಲುವಿಗೆ ಸಾಕ್ಷಿ. ಕಷ್ಟ ಬಂದಾಗ ಕೂಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದೇ ಜೀವನ. ಅತಿದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧ ಅಂದರೆ ತಾಳ್ಮೆ, ಅತ್ಯಂತ ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಅದನ್ನು ಹೊರತುಪಡಿಸಿ ನಾವು ಇಲ್ಲದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ನಮ್ಮನ್ನು ಭಾರ ಅಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವರಿಂದ ದೂರವಾಗಿ ನಿಂತು ಹರಿಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಲೇಬಾರದು. ಪ್ರೀತಿ ಅಂದರೆ ಎರಡೇ ಅರ್ಥ. ನೀ ಸಿಕ್ಕರೆ ನಿನ್ನ ಜೊತೆ ಬಾಳುತ್ತೇನೆ, ನೀ ಸಿಗದೆ ಇದ್ದರೆ ಸಾಯುವ ತನಕ ನಿನ್ನ ನೆನಪಲ್ಲೇ ಬದುಕುತ್ತೇನೆ. ಇಲ್ಲಿ ನಿನ್ನ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕುತ್ತಾರೆ. ಚಿಂತಿಸದಿರು, ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಕೂಡ ಲೆಕ್ಕ ಹಾಕುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲವೂ ಕೂಡ ನಾಟಕ. ಜನರು ನಿನ್ನ ಹಿಂದೆ ಒಂದು ರೀತಿ ಇದ್ದರೆ ಇನ್ನು ಮುಂದೆ ಬೇರೆಯದ್ದೇ ರೀತಿಯಲ್ಲಿ ಕುತಂತ್ರವನ್ನು ಮಾಡುತ್ತಾರೆ. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡ, ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗನೆ ಬಲಿಯಾಗುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲರನ್ನ ಒಂದು ಬಾರಿ ನೀನು ನಂಬುವ ಮೊದಲು 10 ಬಾರಿ ಯೋಚನೆಗಳನ್ನು ಮಾಡಿ ನಂಬಬೇಕಾಗುತ್ತದೆ. ಬೇರೆಯವರನ್ನು ಮೆಚ್ಚಿಸುವಂತಹ ಭರದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ, ಏಕೆಂದರೆ ಎಲ್ಲರನ್ನ ಮೆಚ್ಚಿಸುವ ಕಾರ್ಯ ಭಗವಂತನಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅತಿ ಆದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅತಿಯಾದ ನಿರೀಕ್ಷೆ, ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಒಂದು ರೀತಿಯ ಹಾನಿಕಾರಕವೇ ಆಗಿದೆ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಇತಿಮಿತಿಯಲ್ಲಿ ಇದ್ದರೆ ಒಳ್ಳೆಯದು. ನಮಗೆ ಕಷ್ಟ ಬಂದಾಗ ಯಾರು ಸಹಾಯವನ್ನು ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆಯನ್ನು ಮಾಡಿ, ನಾವು ಸುಖವಾಗಿ ಇದ್ದಾಗ ಯಾರಿಗಾದರೂ ಸಹಾಯವನ್ನು ಮಾಡಿದ್ದೇವಾ ಎಂದು. ಹೀಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ಮನಸ್ಸಿಟ್ಟು ಕಲಿತಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ, ಇಷ್ಟಪಟ್ಟು ಮಾಡುವಂತಹ ದೈವಭಕ್ತಿ ಯಾರನ್ನೂ ಕೂಡ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ, ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ನಾನೇ ದೊಡ್ಡವನು, ನಾನೇ ಸರ್ವಾಧಿಕಾರಿ ಎಂದು ಹೇಳಿದಂತಹ ಅದೆಷ್ಟೋ ಜೀವಗಳು ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥವರ ಜೊತೆ ಸಮಯವನ್ನು ಕಳಿ. ನಿನ್ನ ಜೀವನವೇ ವ್ಯರ್ಥವಾಗುವುದಕ್ಕೆ ನೀನು ಬಿಡಲೇಬೇಡ. ಅರ್ಥ ಇಲ್ಲದೆ ಇರುವಂಥವರ ಮಾತಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ದೇವರು ನಿಮಗೆ ಬೇಕಾದ ವ್ಯಕ್ತಿಯನ್ನು ನೀಡುವುದಿಲ್ಲ, ಆದರೆ ನಿಮಗೆ ನಿಜವಾಗಿಯೂ ಕೂಡ ಅಗತ್ಯ ಇರುವಂತಹ ವ್ಯಕ್ತಿಗಳನ್ನು ನೀಡುತ್ತಾನೆ. ಆದರೆ ಆ ವ್ಯಕ್ತಿಗಳನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಿಮ್ಮದೇ ಕರ್ತವ್ಯವಾಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದೂ ಕೂಡ ನಮ್ಮದಲ್ಲ ಅಂದುಕೊಳ್ಳಬೇಕು. ಅಂದಾಗ ಮಾತ್ರ ಖಂಡಿತವಾಗಿಯೂ ಕೂಡ ಮನಸ್ಸಿಗೆ ನೆಮ್ಮದಿ ಎನ್ನುವುದು ತನ್ನಿಂದ ತಾನೇ ಸಿಗುವುದಕ್ಕೆ ಸಾಧ್ಯವಾಗುವುದು. ಯಾರಿಗೂ ಏನನ್ನ ಕೊಟ್ಟೆ ಅಂತ ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಾ ಇರುವೆಯೋ ಎಂದು. ಒಳ್ಳೆಯವರಿಂದ ಕೆಟ್ಟದ್ದು ಏಕೆ ಸಂಭವಿಸುತ್ತದೆ? ಕಷ್ಟ ಏಕೆಂದರೆ ಮರ ಎಂದಿಗೂ ಕೂಡ ತನ್ನ ನೆರಳನ್ನು ತಾನು ಅನುಭವಿಸುವುದೇ ಇಲ್ಲ. ಹಾಗೆಯೇ ಜೀವನ ಎಂದರೆ ನಮಗಾಗಿ ಬದುಕುವುದು ಅಲ್ಲ, ಬೇರೆಯವರಿಗಾಗಿಯೂ ಕೂಡ ನಾವು ಬದುಕಬೇಕಾಗುತ್ತದೆ. ಅದೇ ಜೀವನ. ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು. ಗುಂಪಿನಲ್ಲಿ ಅತ್ತರೆ ನಾಟಕ ಅನ್ನುತ್ತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಎಂದು ಅನ್ನುತ್ತಾರೆ. ಈ ಸಮಾಜವೇ ಹಾಗೆ.
ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವುದನ್ನು ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿರುವಂತಹ ಇತಿಹಾಸವೇ ಇಲ್ಲ. ಇಲ್ಲಿ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಧರ್ಮಗಳ ಯುದ್ಧದಲ್ಲಿ ಸರಸ್ವತಿ ಸಮಾಧಿ ಆದಳು. ನೀವು ಎಂದಿಗೂ ಕೂಡ ಬೇರೆಯವರ ಅಥವಾ ನಿಮ್ಮ ತನಕ್ಕೋಸ್ಕರ ವಿದ್ಯೆಯನ್ನು ಮಾತ್ರ ಕಡೆಗಣಿಸಬೇಡಿ. ಖಂಡಿತವಾಗಿಯೂ ಕೂಡ ಮನುಷ್ಯನಿಗೆ ವಿದ್ಯೆ ಎನ್ನುವುದು ತುಂಬಾ ಮಹತ್ವವಾದದ್ದು. ವಿದ್ಯೆಯನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ವಿದ್ಯೆ ತುಂಬ ಚೆನ್ನಾಗಿ ಕಲಿಸುತ್ತದೆ. ಮಾತನ್ನು ಆಡಿದರೆ ಮನಸ್ಸಿಗೆ ಖುಷಿಯನ್ನು ಕೊಡುವಂತೆ ಇರಬೇಕು. ಪ್ರೀತಿಸಿದರೆ ಬದುಕುವ ಹುಮ್ಮಸ್ಸು ತುಂಬುವಂತೆ ಇರಬೇಕು. ನೋಟದಲ್ಲಿ ತೃಪ್ತಿ ಇರಬೇಕು. ಮಾಡಿದ ಕೆಲಸ ಆತ್ಮಕ್ಕೆ ತೃಪ್ತಿಯನ್ನು ಕೊಡಬೇಕು. ಬದುಕಿದರೆ ಬದುಕೆ ನಮ್ಮನ್ನು ಕಂಡು ಸಂಭ್ರಮಿಸುವಂತೆ ಇರಬೇಕು. ಈ ರೀತಿಯ ಬದುಕನ್ನು ನೀವು ಬದುಕುವುದನ್ನು ಕಲಿತುಕೊಳ್ಳಬೇಕು. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ತಾನು ಖುಷಿಯಾಗಿ ಇರಬೇಕು ಅಥವಾ ಇರುತ್ತೀನಿ ಅನ್ನುವುದು ಮೂರ್ಖತನದ ಪರಮಾವಧಿ. ಇಲ್ಲಿ ಯಾರ ಕಣ್ಣು ತಪ್ಪಿಸಿದರೂ ಕೂಡ ಬದುಕಬಹುದು. ಆದರೆ ಮೇಲೆ ಇರುವಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಅಥವಾ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಕೂಡ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಕೂಡ ಏನು. ಕೇಳಿ, ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಇಷ್ಟಪಡುವುದಿಲ್ಲ. ಕೆಟ್ಟ ಸಂಬಂಧಗಳನ್ನು ನೋಡಿ ಮೊದಲು ತೊರೆಯುತ್ತಾರೆ. ಅವರ ಬುದ್ಧಿ ಅವರ ಕ್ರಿಯೆಗಳು ತಿಳಿದ ಮೇಲೆ ಅವರಿಂದ ದೂರ ಸರಿಯುವುದಕ್ಕೆ ಬಯಸುತ್ತಾರೆ. ಬಿದ್ದವನನ್ನ ಕಂಡು ನಗುವುದಕ್ಕೆ ಹೋಗಬೇಡ. ಬಡತನದಲ್ಲಿ ಇರುವುದು ಕಂಡು ತಿರಸ್ಕರಿಸುವುದಕ್ಕೆ ಹೋಗಬೇಡ. ಹಸಿದವರನ್ನ ಕಂಡು ಕಾಣದಂತೆ ಇರುವುದಕ್ಕೆ ಹೋಗಬೇಡ. ನಾ ಕಾಲಚಕ್ರದೊಳಗೆ ಇರುವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಒಬ್ಬ ವ್ಯಕ್ತಿ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆಗಳನ್ನು ಮಾಡಿ ನಿರ್ಧಾರ ಮಾಡಿ. ವ್ಯಕ್ತಿ ಮುಖ್ಯವೋ ಮತ್ತು ವ್ಯಕ್ತಿ ಆಡಿರುವಂತಹ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ. ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಿ. ಖಂಡಿತವಾಗಿಯೂ ಕೂಡ ಅರ್ಥ ಇಲ್ಲದೆ ಇರುವಂತಹ ಜೀವನ ಶೈಲಿ ಎನ್ನುವುದು ವ್ಯರ್ಥವೇ ಆಗುವುದು. ಒಂದು ಉಡುಗೊರೆಯನ್ನು ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೀಡಿದಾಗ ಮತ್ತು ನಾವು ಪ್ರತಿಯಾಗಿ ಏನನ್ನೂ ಕೂಡ ನಿರೀಕ್ಷಣೆಯನ್ನು ಮಾಡದೇ ಇರುವುದು ಅದು ನಿಜವಾದ ಪ್ರೀತಿ ಆಗಿರುತ್ತದೆ. ಅದು ನಿಜವಾದ ಉಡುಗೊರೆ ಆಗಿರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.